ಹಾಲಿನಂಥ ಮಗಳು ಹಾದ್ಯಾಗ ಕೂತೀನಿ, ಹಾದರಗಿತ್ತಿ ಮಗಳು ನೋಡಿದ್ರು ನೋಡ್ಲಾರ್ದಂಗೆ ಹೋಗ್ತಾಳೆ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಜನಪದ ಮಾತಿದೆ. ಸ್ನೇಹಿತರೆ ನಮಸ್ಕಾರ. ಈಗ ನಾವು ಮಹಿಳೆಯರ ಗರ್ಭದ ಸಮಸ್ಯೆಗಳಿಗೆ ಅತ್ಯದ್ಭುತವಾದಂಥ ಗಿಡಮೂಲಿಕೆಯನ್ನು ತೋರಿಸೋಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಂತಂದರೆ, ಇಂಥ ಉಪಯುಕ್ತವಾದಂಥ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡಿ ಮತ್ತು ನಮ್ಮ ಪೇಜ್ನ ಫಾಲೋ ಮಾಡಿ ಬೆಂಬಲಿಸಿ ಅಂತ ಕೇಳ್ತಾ, ಸೊ ಇವತ್ತು ನಾನು ನಿಮಗೆ ಮಹಿಳೆಯರಿಗೆ ಉಪಯುಕ್ತವಾದಂಥ ಗರ್ಭದ ಸಮಸ್ಯೆಗಳಿಗೆ, ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ಗರ್ಭದ ಸಮಸ್ಯೆಗಳಿಗೆ, ಕೆಲವರಿಗೆ ಮಕ್ಕಳಾಗಿರೋದಿಲ್ಲ, ಕೆಲವರಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಬರುವಂಥದ್ದು, ಕೆಲವರಿಗೆ ಅತಿಯಾದ ರಕ್ತಸ್ರಾವ ಮತ್ತು ನೀರುಗುಳ್ಳೆಗಳು, PCOD PCOS ಅಂತ ಹೇಳ್ತೀವಲ್ಲ, ಅಂಥದನ್ನ ನಾವು ಪ್ರಾರಂಭಿಕ ಹಂತದಲ್ಲಿ ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಕೆಲವು ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ನಾವು ಹೇಗೆ ಪರಿಹಾರ ಮಾಡ್ಕೊಳ್ಳೋದನ್ನು ತಿಳ್ಕೊತ ಬರ್ತಾ ಇದ್ದೀವಿ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಇದು ಹಾಲು ಕುರುಟಿಗೆನ ಬಳ್ಳಿ ಅಂತ ಹೇಳ್ತಾರೆ ಇದಕ್ಕೆ. ಸೊ ನೋಡಿ, ಸೊ ಇದರ ಕಾಯಿ ಬಂದು ಈ ರೀತಿ ರೋಮ ಥರ ಇರುತ್ತೆ ನೋಡಿ. ತೋರ್ಸಪ್ಪ ಇದನ್ನ ಕ್ಲೀನಾಗಿ, ಕೆಲವರೆಲ್ಲ ತೋರಿಸಿಲ್ಲ ಅಂತಂದ್ಬಿಟ್ಟು ಇದು ಮಾಡ್ತಾರೆ. ಸೊ ಇದ್ರ ಕಾಯಿ ಸೊ ಈ ರೀತಿ ರೋಮ ಥರ ಇರುತ್ತೆ. ಜೊತೆಗೆ ಈ ಗಿಡದ ಯಾವುದೇ ಭಾಗದಲ್ಲಿ ನಾವು ಮಾಡಿದ್ರೂ ಕೂಡ ಎಲೆ ಕಿತ್ತಲಿ ಅಥವಾ ಕಾಂಡ ಕಿತ್ತಲಿ ಹಾಲು ಬರುತ್ತೆ ಇದಕ್ಕೆ. ಅದಕ್ಕೆ ಇದ್ರ ಹೆಸರು ಹಾಲು ಕುರುಟೆಗಳಿನ ಬಳ್ಳಿ ಅಂತ ಹೇಳ್ತಾರೆ. ಜೊತೆಗೆ ಇದಕ್ಕೆ ಮದನ ಕಾಮೇಶ್ವರಿ ಬಳ್ಳಿ ಅಂತಲೂ ಹೇಳ್ತಾರೆ. ಇದು ಬಂದು ಪುರುಷರ ಮತ್ತು ಮಹಿಳೆಯರ ಒಂದು ಗರ್ಭದ ಸಮಸ್ಯೆಗಳಿಗೆ, ಮಹಿಳೆಯರಿಗೆ, ಪುರುಷರಿಗೂ ಕೂಡ ಪುರುಷ ಶಕ್ತಿಯನ್ನು ಹೆಚ್ಚು ಮಾಡೋಕ್ಕೆ ಕೂಡ ಈ ಒಂದು ಸಸ್ಯನ ಬಳಸ್ತಾರೆ. ಭಾಳ ಮುಖ್ಯವಾಗಿ ಮಹಿಳೆಯರ ಮುಟ್ಟಿನ ಸಮಸ್ಯೆಗಳಲ್ಲಿ ಈ ಒಂದು ಗಿಡವನ್ನು ಯಾವ ರೀತಿ ಬಳಸೋದಂತ ನೋಡೋಣ ಸ್ನೇಹಿತರೆ. ಸೊ ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆ ಇದ್ದಾಗ ಅವ್ರಿಗೆ ಯಾವುದೇ ರೀತಿಯಾಗಿರ್ಬೋದು, ಸೊ ಅವಾಗ ಏನು ಮಾಡಬೇಕಂದ್ರೆ, ಮುಟ್ಟಾದ ಒಂದು 3 ದಿನ ಸುಮಾರು ಒಂದು ಹಿಡಿಯಷ್ಟು ಸೊಪ್ಪನ್ನು ನಾಟಿ ಹಸುವಿನ ತುಪ್ಪದಲ್ಲಿ ಹಂಚ ಮೇಲೆ ಹುರ್ಕೊಂಡು ನಿತ್ಯ ಬೆಳಗ್ಗೆ ಅವರು ಖಾಲಿ ಹೊಟ್ಟೆಯಲ್ಲಿ ತಿಂತಾ ಬಂದರೆ ಏನಾಗುತ್ತೆ, ಒಂದು 3-4 ದಿನ ಸೊ ಗರ್ಭದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳಂತ ಏನು ಹೇಳ್ತೀವಲ್ಲ, PCOD ಆಗಿರ್ಬೋದು, PCOS ಆಗಿರ್ಬೋದು, ಅಥವಾ ಅತಿಯಾದಂಥ ಮುಟ್ಟಿನ ಹೊಟ್ಟೆ ನೋವು ಆಗಿರ್ಬೋದು, ಅಥವಾ ಬಿಳಿ ರಕ್ತಸ್ರಾವ ಆಗಿರ್ಬೋದು, ಆ ಥರದ್ದೆಲ್ಲನೂ ಕೂಡ ಪರಿಹಾರ ಮಾಡುವಂಥ ಶಕ್ತಿ ಈ ಹಾಲು ಕುರುಟಿಗೆನ ಬಳ್ಳಿಗಿದೆ. ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಒಂದು ಜನಪದ ವಾಕ್ಯನೇ ಇದೆ. ಸೊ ಇದೇನಂದರೆ, ರಸ್ತೆ ಬದಿಗಳಲ್ಲಿ ಬೆಳೀತದಲ್ವ, ಈ ಥರ ಹೋಗ್ಬೇಕಾದ್ರೆ ಹೆಣ್ಮಕ್ಳು ನೋಡಿದ್ರು ಇದನ್ನು ತಿಂದೆ ಹೋದರೆ ಅದು ಬೈಕೊಳ್ತದಂತೆ ಇವ್ರಿಗೆ. ಹಾಲಿನಂಥ ಮಗಳು ನಾನು ಹಾದಿ ಒಳಗೆ ಕುಂತೀನಿ, ನೋಡಿದ್ರು ನೋಡ್ಲಾರ್ದಂಗೆ ಹೋಗ್ತಾಳೆ ನಮ್ಮ ಹಾದರಗಿತ್ತಿ ಮಗಳು ಅಂಥೇಳಿ ಈ ರೀತಿಯ ಒಂದು ಜನಪದ ಮಾತಿದೆ. ಅಂದರೆ ಯಾರು ಅಪಾರ್ಥ ಮಾಡ್ಕೋಬಾರ್ದು. ಸೊ ಅಂದರೆ ಅರ್ಥ, ಸೊ ಇದು ಮಹಿಳೆಯರು ಇದನ್ನು ನೋಡಿದ ತಕ್ಷಣ ಇದನ್ನು ಒಂದು ಸುಮ್ಮನೆ ಒಂದು 4-5 ಎಲ್ಲರೂ ತಿಂದುಬಿಡ್ಬೇಕಂತ. ಇದು ಅಷ್ಟು ಮಹಿಳೆಯರ ಒಂದು ಗರ್ಭದ ಒಂದು ಆರೋಗ್ಯಕ್ಕೆ ಇದು ಅದ್ಭುತವಾದಂಥ ಮೂಲಿಕೆ ಸ್ನೇಹಿತರೆ. ಸೊ ಈ ವಿಡಿಯೋನ ಈ ಗರ್ಭದ ಸಮಸ್ಯೆ ಇರೋರಿಗೆ ಈ ವಿಡಿಯೋ ಹೆಚ್ಚು ಪ್ರಯೋಜನ ಆಗಲಿ ಅಂತ ಶೇರ್ ಮಾಡಿ ಅಂತ ಕೇಳ್ತೇನೆ. ಸೊ ಕಾರಣಾಂತರಗಳಿಂದ ಈ ಬಳ್ಳಿನ ನಾನು ಕರೆಕ್ಟಾಗಿ ಇದನ್ನು ಗುರ್ಸೋದನ್ನು ತಿಳಿಸಿದ್ದೇನೆ, ಯಾವ ರೀತಿ ತಗೊಳ್ಬೇಕು ಅಂತ ತಿಳಿಸಿದ್ದೇನೆ. ಸೊ ಕೆಲವರಿಗೆ ಇದ್ರದ್ದು ಮಾಹಿತಿ ಇರೋದಿಲ್ಲ, ಪಟ್ಟಣ ಪ್ರದೇಶಗಳಿರೋರಿಗೆ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ, ನಮ್ಮ ಹತ್ರ ಒಂದು ಗರ್ಭ ಸಂಜೀವಿನಿ ಚೂರ್ಣ, ಒಂದು ನಾರಿ ಸಂಜೀವಿನಿ ಚೂರ್ಣ ಅಂತೇಳಿ 2 ಥರದ್ದು ಇದರಷ್ಟೇ ಉಪಯುಕ್ತವಾದಂಥ ಕೆಲವು ಗಿಡಮೂಲಿಕೆಗಳು ಹಾಕ್ಕೊಂಡು ಒಂದು ಸೆಟ್ ಆಫ್ ಮೆಡಿಸಿನ್ ಮಾಡಿರ್ತೇವೆ ಮಹಿಳೆಯರಿಗೆ. ಹಾಗೆ ಪುರುಷರಿಗೂ ಅಷ್ಟೇನೆ, ಅವ್ರಿಗೇನಾದ್ರು ವೀರ್ಯಾಣುಗಳ ಸಂಖ್ಯೆ ಕೊರತೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಒಂದು ಗುಪ್ತ ಸಮಸ್ಯೆಗಳಿಗೆ ಅವರಿಗೆ ವಜ್ರಕಾಯಿಯ ಚೂರ್ಣ ಅಂತ ಮಾಡ್ತೇವೆ. ಯಾರಿಗಾದರೂ ಒಂದು ಮಕ್ಕಳಾಗದೇ ಇರೋರು, ಅಥವಾ ಮುಟ್ಟಿನ ಸಮಸ್ಯೆ ಇರೋರು, ಅಥವಾ ಸ್ಪರ್ಮ್ ಕೌಂಟು ಅಥವಾ ಆ ಥರದ್ದು ಕೆಲವು ಲೈಂಗಿಕ ಸಮಸ್ಯೆ ಇರೋರು ಪುರುಷರು ಮತ್ತು ಮಹಿಳೆಯರು ನಮ್ಮನ್ನು ಸಂಪರ್ಕ ಮಾಡಿ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ನ ವಿಚಾರಿಸಿ ತಾವು ಸೂಕ್ತವಾದ ಸಲಹೆ ಮತ್ತು ಸೂಕ್ತವಾದ ಮನೆಮದ್ದುಗಳನ್ನು ತಾವು ನಮ್ಮಿಂದ ನೇರವಾಗಿ ಬಂದು ಮನೆಗೆ, ಅಥವಾ ನೀವು ನೇರವಾಗಿ ಬಂದು ತೊಗೊಂಡೋಗ್ಬೋದು ನಮ್ಮ ಮನೆಗೆ, ಅಥವಾ ನಿಮಗೆ ಇರೋ ಜಾಗಕ್ಕೆ ನಿಮ್ಮ ಸಂಪೂರ್ಣ ಮಾಹಿತಿ, ಅಂದರೆ ಸಮಸ್ಯೆಯ ಒಂದು ಮಾಹಿತಿ ಕೊಟ್ಟರೆ ನಾವು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡುವಂಥ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ. ಸೊ ಹಾಗೆ ಹಾಲು ಕುರುಟಿಗೆನ ಬಳ್ಳಿ ಹೆಚ್ಚು ಜನರಿಗೆ ಪ್ರಯೋಜನ ಆಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.